ನಮಸ್ಕಾರ ವೀಕ್ಷಕರೇ, ವಿನಯ್ ಕುಲಕರ್ಣಿ ಕೊಲೆ ಆರೋಪದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಲೋವರ್ ಕೋರ್ಟ್ನಲ್ಲಿ. ಹೈಕೋರ್ಟ್ನಲ್ಲಿ ಇನ್ನು ವಿಚಾರಣೆ ಹಂತದಲ್ಲಿದೆ. ಆದರೆ ವಿನಯ್ ಕುಲಕರ್ಣಿ ಅಂದಾಕ್ಷಣ ನೆನಪಾಗೋದು ಮೊದಲು ಜನಸೇವೆ, ಜನಪ್ರತಿನಿಧಿ, ಧಾರವಾಡ ಭಾಗದ ಅತಿ ದೊಡ್ಡ ಕಾಂಗ್ರೆಸ್ ನಾಯಕ, ಅಟ್ ದ ಸೇಮ್ ಟೈಮ್ ಲಿಂಗಾಯತ ಕಮ್ಯುನಿಟಿಯಲ್ಲಿ ಕೂಡ ಅತಿ ದೊಡ್ಡ ನಾಯಕ. ವಿನಯ್ ಕುಲಕರ್ಣಿ ಅಂದಾಕ್ಷಣ ಮೊದಲು ನೆನಪಿಗೆ ಬರೋದು ಶಿವಲೀಲಾ ಕುಲಕರ್ಣಿ. ಪತಿಯನ್ನ ಜೈಲಿನಲ್ಲಿ ಇದ್ರೂ ಕೂಡ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಎಲ್ಲ ಕೆಪಾಸಿಟಿ ಶಿವಲೀಲಾ ಕುಲಕರ್ಣಿ ಅವರಿಗೆ ಇದೆ. ಅದನ್ನು ಪ್ರೂವ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಶಿವಲೀಲಾ ಕುಲಕರ್ಣಿ ಅವರಿಗೆ ಲೋಕಸಭೆ ಚುನಾವಣೆಯ ಟಿಕೆಟ್ ಅನ್ನು ಕೊಡಬೇಕು, ನಾವು ಲಿಂಗಾಯತ ಕಾಂಬಿನೇಷನ್ ಅಲ್ಲಿ ಗೆಲ್ಲಿಸ್ಕೊಂಡ್ ಬರ್ತೀವಿ ಅನ್ನೋ ಮಟ್ಟಕ್ಕೆ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಸೊ ನ್ಯಾಯಾಲಯವನ್ನ ಗೌರವಿಸ್ತಾ, ದೇಶದ ಕಾನೂನು ವ್ಯವಸ್ಥೆಯನ್ನು ಗೌರವಿಸ್ತಾ ನಾನು ಈ ವಿಡಿಯೋ ಯಾಕೆ ಮಾಡ್ಬೇಕನ್ನಿಸ್ತು ಅಂದರೆ, ವಿನಯ್ ಕುಲಕರ್ಣಿ ಅಂದಾಕ್ಷಣ ಮೊದಲು ನೆನಪಾಗೋದು MLA, ರಾಜಕಾರಣಿ, ಜನಪ್ರತಿನಿಧಿ, ಆ ಭಾಗದಲ್ಲಿ ಅವ್ರು ಮಾಡಿರುವಂಥ ಸೇವೆ, ಆ ನಂತರದಲ್ಲಿ ಉಳಿದಿದ್ದು. ಈಗ ಕೊಲೆ ಆರೋಪದ ವಿಚಾರಕ್ಕೆ ಬರೋಣ. ಇಂಥ ಆರೋಪಗಳು ಜನಪ್ರತಿನಿಧಿಗಳ ಮೇಲೆ ಅಥವಾ ಪ್ರಭಾವಿ ಅನ್ನಿಸ್ಕೊಂಡವ್ರ ಮೇಲೆ ಬರೋದು ಸಹಜ. ಅದರಲ್ಲಿ ಸಾಕಷ್ಟು ಲೋವರ್ ಕೋರ್ಟ್ನಲ್ಲಿ ಪ್ರೂವ್ ಕೂಡ ಆಗಿದೆ ಗಿಲ್ಟಿ ಅಂತ. ಹಾಗೆ ಹೈಯರ್ ಕೋರ್ಟ್ಗಳಿಗೆ ಹೋದಾಗ ಅಕ್ವಿಟ್ ಕೂಡ ಆಗಿದೆ. ಇದೆಲ್ಲದರ ಹೊರತಾಗಿ ಧಾರವಾಡ ಭಾಗದಲ್ಲಿ ವಿನಯ್ ಕುಲಕರ್ಣಿ ಆಗಿರ್ಬೋದು ಅಥವಾ ಅವರ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಆಗಿರ್ಬೋದು, ಸದ್ದು ಮಾಡಿರೋದು ಜನಸೇವೆಗಾಗಿ. ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ. ಧಾರವಾಡ ಭಾಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಪೊಲಿಟಿಷಿಯನ್ ಅಂತ, ಪರ್ಸನಲ್ ನಮಗೆ ಗೊತ್ತಿಲ್ಲ, ಒನ್ ಆಫ್ ದಿ ಬೆಸ್ಟ್ ಪೊಲಿಟಿಷಿಯನ್ ಅಂತ ಜನ ಮಾತಾಡ್ತಾರೆ. ಬಳ್ಳಾರಿ ಭಾಗಕ್ಕೆ ಹೋಗ್ಬಿಟ್ರೆ ತುಕಾರಾಮು, ಅನ್ನಪೂರ್ಣ ತುಕಾರಾಮು. ಧಾರವಾಡ ಭಾಗದಲ್ಲಿ SS ಮಲ್ಲಿಕಾರ್ಜುನು, ಪ್ರಭಾ ಮಲ್ಲಿಕಾರ್ಜುನು. ಈ ದಂಪತಿಗಳ ಸೇವೆ ಹೇಗಿದೆಯೋ ಅದೇ ರೀತಿ ವಿನಯ್ ಕುಲಕರ್ಣಿ ಮತ್ತು ಶಿವಲೀಲಾ ಕುಲಕರ್ಣಿ ಕೆಲಸದ ಬಗ್ಗೆ ಜನ ಮಾತಾಡ್ತಾರೆ. ಕೊಲೆಯಾದ ವ್ಯಕ್ತಿಯ ಪತ್ನಿಯೇ ಒಂದ್ಸಲ ಹೌದು ಅಂತಾರೆ, ಒಂದ್ಸಲ ಇಲ್ಲ ಅಂತಾರೆ, ಗೊತ್ತಿಲ್ಲ, ಅದೇನು ಬೇಕಾದ್ರೆ ಇರಲಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ಕಾನೂನನ್ನು ಗೌರವಿಸ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅದರ ಹೊರತಾಗಿ ಧಾರವಾಡ ಭಾಗದಲ್ಲಿ ವಿನಯ್ ಕುಲಕರ್ಣಿ ಅತಿ ದೊಡ್ಡ ನಾಯಕ. ಕೇವಲ ಧಾರವಾಡ ಗ್ರಾಮೀಣ ಅಷ್ಟೇ ಅಲ್ಲ, ಹುಬ್ಳಿ ಧಾರವಾಡ ಅಂತ ಬಂದಾಗ ಕೂಡ ಪ್ರಭಾವವನ್ನು ಬೀರುವಂತಹ ಕಾಂಗ್ರೆಸ್ನ ಅತಿ ದೊಡ್ಡ ಲಿಂಗಾಯತ ನಾಯಕ. ನೀವು ಪ್ರಸಾದ್ ಅಬ್ಬಯ್ಯ ತಗೊಳ್ಳಿ, ಕಾಂಗ್ರೆಸ್ಸಲ್ಲಿ ದೊಡ್ಡ ಲೀಡ್ರು, ಆದರೆ ದಲಿತ ಸಮುದಾಯ. ನೀವು ಸಂತೋಷ್ ಲಾಡ್ನ ತಗೊಳ್ಳಿ, ಧಾರವಾಡ ಭಾಗದಲ್ಲಿ ದೊಡ್ಡ ಲೀಡ್ರು, ಆದರೆ ಮರಾಠ ಸಮುದಾಯ. ಜಗದೀಶ್ ಶೆಟ್ಟರು ಧಾರವಾಡ ಭಾಗದಲ್ಲಿ ಕಾಂಗ್ರೆಸ್ನ ಅತಿ ದೊಡ್ಡ ಲಿಂಗಾಯತ ನಾಯಕರಾಗಿ ಇರ್ತಿದ್ರೇನೋ, ಆದರೆ ವಾಪಸ್ BJPಗೆ ಹೋಗ್ಬಿಟ್ರು. ನಾನು ಹೇಳ್ತಿರೋದು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ವಿನಯ್ ಕುಲಕರ್ಣಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕ. ಒಂದು ವೇಳೆ ಈ ಕೇಸ್ನಲ್ಲಿ ಖುಲಾಸೆಯಾಗಿ ಬಂದರೆ ವಿನಯ್ ಕುಲಕರ್ಣಿ ಮತ್ತೆ ಕಾಂಗ್ರೆಸ್ಸಿಗೆ ಹಾಗೇನೆ ಧಾರವಾಡ ಭಾಗಕ್ಕೆ ಬೇಕಾಗಿರೋ ಅತಿ ದೊಡ್ಡ ನಾಯಕ. ಈಗ ಲೋವರ್ ಕೋರ್ಟ್ನಲ್ಲಿ ಗಿಲ್ಟಿ ಅಂತ ಆಗಿದೆ, ಅದನ್ನ ಅಲ್ಲ ಅನ್ನಕ್ಕೆ ನಾನು ಯಾರು? ಈ ಹಿಂದೆ ಸೊಹರಾಬುದ್ದೀನ್ ನಕಲಿ ಎನ್ಕೌಂಟರ್ ಪ್ರಕರಣ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ. ಅಮಿತ್ ಶಾ ಅದರಲ್ಲಿ ಆರೋಪಿಯಾಗಿದ್ದರು. ಅಮಿತ್ ಶಾ CBIನಿಂದ ಬಂಧನಕ್ಕೆ ಒಳಪಟ್ಟಿದ್ದರು. ಅಷ್ಟೇ ಅಲ್ಲ, ಸಿಖ್ ಪ್ರತ್ಯೇಕತಾವಾದಿ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಕೂಡ ಕೆನಡಾ ಸರ್ಕಾರ ಅಮಿತ್ ಶಾ ಮೇಲೆ ಬೆರಳು ಮಾಡಿ ತೋರಿಸಿತ್ತು, ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಆರೋಪಗಳು ಯಾರ ಮೇಲೆ ಬೇಕಾದ್ರೂ ಬರುತ್ತೆ. ಅಮಿತ್ ಶಾ ಸೊಹರಾಬುದ್ದೀನ್ ಹತ್ಯೆ ಪ್ರಕರಣ ಇಡೀ ದೇಶದಲ್ಲಿ, ಯಾಕೆ ವಿಶ್ವದಲ್ಲೇ ಚರ್ಚೆ ಆಗಿತ್ತು. ಆದರೆ ಇವತ್ತು ಅಮಿತ್ ಶಾ ಭಾರತೀಯ ರಾಜಕೀಯ ವ್ಯವಸ್ಥೆಯ ಅತಿ ದೊಡ್ಡ ನಾಯಕ. ಕೋರ್ಟು ಸತ್ಯಕ್ಕಿಂತ ಹೆಚ್ಚಾಗಿ ಕೇಳೋದು ಸಾಕ್ಷಿನ. ನಾನು ಕಣ್ಣಾರೆ ನೋಡಿದ್ದೀನಿ ಅಂದ್ರೂ ಕೂಡ ನ್ಯಾಯಾಲಯ ಕೇಳೋದು ಸಾಕ್ಷಿನ ಮಾತ್ರ. ಸೊ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಕೂಡ ಮುಖ್ಯ ಆಗೋದು ಸಾಕ್ಷಿಗಳು ಮಾತ್ರ. ಒಂದಷ್ಟು ಜನ ಧಾರವಾಡ ಗ್ರಾಮೀಣ ಭಾಗ ಅಥವಾ ಧಾರವಾಡದಲ್ಲಿ ಎಲ್ಲೇ ಕೇಳಿದ್ರು ಕೂಡ ವಿನಯ್ ಕುಲಕರ್ಣಿ ವ್ಯಕ್ತಿಯಾಗಿ ಹೇಗೆ ಅಂದರೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರ ಡೌಟ್ ರೀ. ಆ ಮಟ್ಟಕ್ಕೇನಿಲ್ಲ ಅಂತಲೇ ಜನ ಮಾತಾಡ್ತಾರೆ. ಬಟ್ ಗೊತ್ತಿಲ್ಲ, ವಿಚಾರಣೆ ಆಗಬೇಕು. ಈಗಾಗಲೇ ಹೇಳಿದೆ, ಸತ್ಯಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯ ಕೇಳೋದು ಸಾಕ್ಷಿನ ಮಾತ್ರ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೋರ್ಟು ಸಮಯ, ಸಂದರ್ಭ, ಸಾಕ್ಷಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಅವರನ್ನು ಅಪರಾಧಿ ಅಂತ ಹೇಳಿದೆ. ಜೀವಾವಧಿ ಶಿಕ್ಷೆ ಕೂಡ ಲೋವರ್ ಕೋರ್ಟ್ನಲ್ಲಿ ಆಗಿದೆ. ಒಂದು ವೇಳೆ ಅದರಿಂದ ಅವರು ಹೊರಗೆ ಬಂದರೆ ಅಥವಾ ಆ ಕೊಲೆ ಪ್ರಕರಣವನ್ನು ಹೊರತುಪಡಿಸಿದ್ರೆ ದೊಡ್ಡ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ ವಿನಯ್ ಕುಲಕರ್ಣಿ. ಒಂದು ವೇಳೆ ತೀರ್ಪು ಹಾಗೆ ಮುಂದುವರಿಬೋದಾ ಗೊತ್ತಿಲ್ಲ, ಉಪಚುನಾವಣೆ ಆಗ್ಬೋದಾ ಗೊತ್ತಿಲ್ಲ. ಆದರೆ 2028 ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಕುಟುಂಬವಾಗಿ ಸಮಾಜ ಸೇವೆಯನ್ನು ಪರಿಗಣಿಸಿ, ಆ ಕುಟುಂಬ ಅಲ್ಲಿಗೆ ನೀಡಿರುವಂಥ ಸೇವೆಯನ್ನು ಪರಿಗಣಿಸಿ ಶಿವಲೀಲಾ ಕುಲಕರ್ಣಿನ ನಿಂತರು ಅನ್ಕೊಳ್ಳಿ, ಮನೇಲಿ ಕೂತ್ಕೊಂಡ್ರು 50,000 ಲೀಡಲ್ಲಿ ಆ ಫ್ಯಾಮಿಲಿನ ಗೆಲ್ಲಿಸುತ್ತಾರೆ ಧಾರವಾಡ ಗ್ರಾಮೀಣ ಭಾಗದ ಜನ. ಕಾರಣ ಅದಕ್ಕೆ ಸೇವೆ. ಇಲ್ಲಿ ಪ್ರಭಾವ, ಪ್ರತಿಷ್ಠೆ, ಹಣ ಬಲ ಯಾವುದೂ ಇಲ್ಲ. ಓನ್ಲಿ ಜನ ಮತ್ತು ಗುಣ, ಇಷ್ಟು ಮಾತ್ರ ಕೌಂಟ್ ಆಗೋದು.
ಶಿವಲೀಲಾ ಕುಲಕರ್ಣಿ ಅವ್ರನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆದರೆ ಸೋಲ್ಸೋದು ಕಷ್ಟ ಅಷ್ಟೇ ಅಲ್ಲ, ಅಸಾಧ್ಯ ಕೂಡ ಹೌದು. 2028ಕ್ಕೆ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ವಿನಯ್ ಕುಲಕರ್ಣಿ ಫ್ಯಾಕ್ಟರ್ನಲ್ಲೇ ಧಾರವಾಡದಲ್ಲಿ ಚುನಾವಣೆಯನ್ನ ಮಾಡಬಹುದು ಹೊರತು ವಿನಯ್ ಕುಲಕರ್ಣಿಯನ್ನ ಇಗ್ನೋರ್ ಮಾಡಿ ಚುನಾವಣೆ ಮಾಡೋಕೆ ಸಾಧ್ಯ ಇಲ್ಲ. ಒಟ್ನಲ್ಲಿ ಅಂತಿಮವಾಗಿ ಹೇಳೋದಾದ್ರೆ ಸಾಕ್ಷಿಯನ್ನ ಯಾರು ಸೃಷ್ಟಿ ಮಾಡ್ತಾರೋ ಅವ್ರು ಗೆಲ್ತಾರೆ ಕಾನೂನು ಹೋರಾಟದಲ್ಲಿ. ಆದರೆ ರಾಜಕಾರಣಿಯಾಗಿ ವ್ಯಕ್ತಿಯಾಗಿ ಖಂಡಿತವಾಗ್ಲೂ ವಿನಯ್ ಕುಲಕರ್ಣಿ ಆ ಭಾಗದ ಅಥವಾ ಇಡೀ ರಾಜ್ಯಕ್ಕೆ ಬೇಕಾಗಿರುವಂಥ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತಿರೋದು ಅತಿ ದೊಡ್ಡ ನಾಯಕ. ಒಟ್ಟಿನಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ವಿನಯ್ ಕುಲಕರ್ಣಿ ಈ ಕೊಲೆ ಪ್ರಕರಣದ ಹೊರತಾಗಿ ಧಾರವಾಡ ಭಾಗದಲ್ಲಿ ಎಂಥ ನಾಯಕ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.